ಒಬ್ಬ ವ್ಯಕ್ತಿಯ ಸ್ವಭಾವ, ನಡವಳಿಕೆ, ಅವನ ಇಷ್ಟ, ಅವನು ಯಾವ ರೀತಿ ಜೀವನ ಮಾಡ್ತಾನೆ, ಸಂಗಾತಿಯೊಂದಿಗೆ ಯಾವ ರೀತಿ ಇರ್ತಾನೆ, ದಾಂಪತ್ಯ ಜೀವನ ಹೇಗಿರುತ್ತೆ ಅಂತ ನಾವು ವಿವಿಧ ರೀತಿಯಲ್ಲಿ ತಿಳ್ಕೊಬೋದು. ಅಂದರೆ ಹುಟ್ಟಿದ ದಿನಾಂಕದಿಂದ, ಹುಟ್ಟಿದ ತಿಂಗಳಿಂದ, ಹಸ್ತ ಸಾಮುದ್ರಿಕ ಮತ್ತು ಮಚ್ಚೆಗಳು, ಈ ರೀತಿ ತುಂಬ ವಿಚಾರದಲ್ಲಿ ಮುಖ ನೋಡಿ ಆ ರೀತಿ ತುಂಬ ವಿಚಾರದಲ್ಲಿ ತಿಳ್ಕೊಬೋದು. ಹಾಗೆ ಕೆಲವೊಂದು ಗುಣಗಳು ನಕ್ಷತ್ರದಿಂದ ತಿಳಿಬೋದು, ಜೊತೆಗೆ ರಾಶಿಗಳಿಂದನೂ ತಿಳಿಬೋದು. ಹಾಗೆ ಇವತ್ತು ಹುಟ್ಟಿದಾಗಲಿಂದನೂ ನಾಯಕತ್ವ ಗುಣ ಯಾವ ರಾಶಿಗಿದೆ ಅಂದರೆ ಅವರು ನಾಯಕತ್ವನ ನೀವು ಎಲ್ಲರೂ ಒಂದು ಟೀಮ್ನ ಕೊಟ್ಟಾಗ ಅದನ್ನು ನಡೆಸ್ಕೊಂಡು ಹೋಗೋಕ್ಕೆ ನಾಯಕತ್ವ ಗುಣ ಇರಬೇಕು. ಅದು ಎಲ್ಲ ವ್ಯಕ್ತಿಗಳಲ್ಲೂ ಇರಲ್ಲ. ಆದರೆ ಈ ಕೆಲವೊಂದು ರಾಶಿಗಳವರು ನಾಯಕತ್ವ ಗುಣನ ಹುಟ್ಟಿದಾಗಲಿಂದನೇ ಇಟ್ಕೊಂಡಿರ್ತಾರೆ. ಅಂದರೆ ಅವರು ಸ್ವಭಾವತಃ ಅವ್ರಿಗೆ ಬಂದಿರುತ್ತೆ. ಅವ್ರಿಗೆ ಯಾವುದೇ ಕೆಲಸ ಕೊಟ್ಟರು, ಯಾವುದೇ ಕೆಲಸದಲ್ಲಿ ಒಂದು ನಾಯಕತ್ವ ಅಂತ ಕೊಟ್ಟರೆ, ಲೀಡರ್ಶಿಪ್ ಕೊಟ್ಟರೆ ಅದು ಚಿಕ್ಕದಿಂದನೇ ಲೀಡರ್ಶಿಪ್ ಕ್ವಾಲಿಟಿ ಅವ್ರಿಗೆ ಬಂದಿರುತ್ತೆ. ಅದನ್ನು ತೂಗಿಸ್ಕೊಂಡು ನಡೆಸ್ಕೊಂಡು ಹೋಗೋ ಶಕ್ತಿ ಇವ್ರಿಗಿರುತ್ತೆ ಅಂತ ಹೇಳ್ತೀವಿ. ಅದು ಯಾವ್ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತು ನಿಮ್ಮದು ಇದೇ ರಾಶಿ ಆಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಬನ್ನಿ ಯಾವ ರಾಶಿಗೆ ಅಂತ ನೋಡೋಣ. ನಮ್ಮ ಜ್ಯೋತಿಷ ಶಾಸ್ತ್ರದಲ್ಲಿ ವ್ಯಕ್ತಿಯ ಬಗ್ಗೆ, ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ಹೇಳುತ್ತಾನೆ ಇರುತ್ತೆ. ಅವನ ಸಾಮರ್ಥ್ಯ, ಅವನಲ್ಲಿರೋ ವಿಶಿಷ್ಟ ಕಲೆಗಳು, ಅವನು ಯಾವ ಶಿಕ್ಷಣ, ವೃತ್ತಿ, ವ್ಯವಹಾರ ಯಾವ ರೀತಿ ನಡೆಸ್ಕೊಂಡು ಹೋಗ್ತಾನೆ, ಅವನು ಯಾವ ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಾಧಿಸ್ತಾನೆ, ಉನ್ನತಿಯನ್ನು ಯಾವ ಕ್ಷೇತ್ರದಲ್ಲಿ ಸಾಧಿಸ್ಬೋದು ಅಂತ ತಿಳ್ಕೊಬೋದು. ನಾವು ಅವರಿಗೆ ರಾಶಿಗೆ ಅಥವಾ ನಕ್ಷತ್ರಕ್ಕೆ ಹೊಂದಿಕೆ ಆಗುವಂಥ ಕ್ಷೇತ್ರದಲ್ಲಿ ಕಳಿಸಿದ್ರೆ ಅವರು ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ವ್ಯಕ್ತಿಗಿರುವ ಆತ್ಮವಿಶ್ವಾಸ, ದೃಷ್ಟಿಕೋನ, ಅವ್ರಿಗೆ ಯಾವುದು ಕ್ಷೇತ್ರದಲ್ಲಿ ಏಳಿಗೆ ಆಗುತ್ತೆ ಅನ್ನೋದನ್ನು ಕೆಲವೊಂದು ರಾಶಿ, ನಕ್ಷತ್ರ ಅಥವಾ ದಿನಾಂಕದಲ್ಲಿ ಹುಟ್ಟಿದವರಿಂದ, ಅಂದರೆ ನಾನು ಆಗಲೇ ಹೇಳಿದ್ದು ಎಲ್ಲ ರೀತಿಗಳಿಂದನೂ ತಿಳ್ಕೊಬೋದು. ನಾನಿವತ್ತು ಯಾವ ರಾಶಿಗಳವ್ರಿಗೆ ನಾಯಕತ್ವನ ನಡೆಸ್ಬೋದು, ನಾಯಕತ್ವ ಮಾಡಬಹುದು, ಮತ್ತು ಜನರನ್ನು ಮುನ್ನಡೆಸುವ ಶಕ್ತಿ, ತಾಳ್ಮೆ, ವಿಶಿಷ್ಟ ಸಾಮರ್ಥ್ಯ, ಎಲ್ಲರನ್ನು ಹೇಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೋದು ಅನ್ನೋದು ಈ ರಾಶಿಗಳಲ್ಲಿ ಇದೆ. ಯಾವುದಪ್ಪ ಆ ರಾಶಿಗಳು ಅಂದರೆ, ಮೊದಲನೇದಾಗಿ ಮೇಷರಾಶಿ. ಬೆಂಕಿಯ ಚಿಹ್ನೆಯ ಈ ರಾಶಿಯವರ ಗ್ರಹಾಧಿಪತಿ ವರ್ಚಸ್ಸಿನಿಂದ ಮೇಷರಾಶಿಯವರು ದಿಟ್ಟ ಹಾಗೂ ಆತ್ಮವಿಶ್ವಾಸದಿಂದ ಇರ್ತಾರೆ. ಇವರು ಇತರರ ಮೇಲೆ ಪ್ರೇರಣೆ ಬೀರ್ತಾರೆ. ಅಂದರೆ ಇವರು ಬೇರೆಯವ್ರ ಮೇಲೆ ಪಾಸಿಟಿವ್ ವೈಬ್ಸ್ ಇರ್ಬೋದು, ಏನಾದರೂ ಹೇಳಿದ್ರೆ ಅವರು ಆ ರೀತಿ ನಡ್ಕೊಳ್ಳುವಂಥ ರೀತಿ ಪ್ರಭಾವನ ಬೀರ್ತಾರೆ. ಯಾವುದೇ ಕೆಲಸ ಇದ್ದರೂ ಕೂಡ ಮುಂದೆ ನಿಂತು ಅದನ್ನು ಮಾಡೋದರಲ್ಲಿ ಯಶಸ್ವಿನ ಸಾಧಿಸ್ತಾರೆ. ಯಾವುದೇ ಕೆಲಸ ಕೊಟ್ಟರು ಅದನ್ನು ಮುಂದೆ ನಿಂತ್ಕೊಂಡು ಯಾರ ಕೈಲಿ ಹೇಗೆ ಮಾಡಿಸ್ಕೋಬೇಕು ಅನ್ನೋದು ಅವ್ರಿಗೆ ತಿಳಿದಿರುತ್ತೆ. ಇದರಿಂದ ಅವರು ಎಷ್ಟೇ ಜನ ಇದ್ರೂ ಅವ್ರ ಕೈಲಿ ಯಾವ ರೀತಿ ಕೆಲಸ ಮಾಡಿಸ್ಕೋಬೇಕು, ಯಾರಿಗೆ ಯಾವ ಕೆಲಸ ಕೊಡಬೇಕು ಅನ್ನೋದನ್ನು ಯೋಚನೆ ಮಾಡಿ ಕೆಲಸನ ಮಾಡಿಸ್ಕೋತಾರೆ. ಮತ್ತು ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲೂ ತುಂಬ ಬೇಗ ನಿರ್ಧಾರ ತಗೊಂಡು, ಅಂದರೆ ಎಷ್ಟು ಬೇಗ ಅವರು ನೋಡಿದ್ಮೇಲೆ ಅವ್ರಿಗೆ ಸ್ವಲ್ಪ ದಿನದಲ್ಲೇ ಇವರು ಯಾವ ರೀತಿ ಕೆಲಸ ಮಾಡ್ತಾರೆ, ಇವ್ರಿಗೆ ಯಾವ ಕೆಲಸ ಕೊಟ್ಟರೆ ಇವರು ಆ ಕೆಲಸ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಂಡು ಯಾರ ಕೈಲಿ ಯಾವ ಕೆಲಸ ಮಾಡಿಸ್ಕೋಬೇಕು ಆ ಕೆಲಸನ ಇವರು ಮಾಡಿಸ್ಕೋತಾ ಇರ್ತಾರೆ. ಇನ್ನು ಎರಡನೇದಾಗಿ ಸಿಂಹರಾಶಿ. ಈ ರಾಶಿಯವರು ಗಾಂಭೀರ್ಯವುಳ್ಳ ನೋಟ ಇರುತ್ತೆ. ನಾಯಕತ್ವ ಅಂದರೆ ಇವ್ರಿಗೆ ಹೇಳಿ ಮಾಡಿಸಿದ್ದು. ಅಂದರೆ ಇವರು ನಂಬರ್ 1 ಕ್ವಾಲಿಟಿ ನಾಯಕತ್ವ, ಲೀಡರ್ಶಿಪ್ ಅನ್ನೋದು ಇವ್ರಿಗೆ ಹುಟ್ಟಿದಾಗ್ಲಿಂದನೇ ಇರುತ್ತೆ. ಇವರು ಚಿಕ್ಕ ಮಕ್ಕಳಾಗಿದ್ದಾಗಲೂ ಕೂಡ ಇವ್ರಿಗೆ ಯಾವುದೇ ಒಂದು ಕೆಲಸ ಹೇಳಿದ್ರೂ ಅದನ್ನು ನೀಟಾಗಿ ನಡೆಸ್ಕೊಂಡು ಹೋಗುವಂಥ ಜವಾಬ್ದಾರಿ ಇವ್ರಿಗಿರುತ್ತೆ. ಇವರನ್ನು ಆಳುವ ಗ್ರಹ ಸೂರ್ಯ. ಅದು ಸ್ವಯಂ ಶಕ್ತಿ ಮತ್ತು ಮಾನಸಿಕ ಶಕ್ತಿ. ಅಂದರೆ ಅವರು ತನ್ನ ನಿರ್ಧಾರ, ಮನಸ್ಸಿನ ನಿರ್ಧಾರ ಮತ್ತು ಎಲ್ಲದನ್ನು ಕರೆಕ್ಟಾಗಿ ತಗೊಳ್ಳುವಂಥ ಸ್ವಭಾವದವರಾಗಿರ್ತಾರೆ. ಇವರು ಮನಸ್ಸಿನಲ್ಲೇ ಆತ್ಮವಿಶ್ವಾಸ ಅನ್ನೋದು ಇವ್ರಿಗೆ ತುಂಬ ಇರುತ್ತೆ. ಇವ್ರಿಗೆ ನಾಯಕತ್ವ ಗುಣ ಸ್ವಭಾವತಃ ಬಂದಿರುತ್ತೆ. ಅಂದರೆ ಚಿಕ್ಕದಿಂದನೇ ಬಂದಿರುತ್ತೆ. ಇವರು ಬೇರೆಯವರು ನೀನು ಲೀಡರ್ಶಿಪ್ ಕ್ವಾಲಿಟಿ, ನೀನು ಇದನ್ನು ಲೀಡರ್ ಆಗೋ, ಮುನ್ನಡೆಸು ಅಂತ ಹೇಳಲೇಬೇಕಾಗಿಲ್ಲ. ಇವ್ರಿಗೆ ಹೇಳಿದ್ರೆ ಸಾಕು, ಯಾರಾದ್ರೂ ನೋಡ್ಕೊ ಅಂತ ಅವ್ರು ಆ ಕೆಲಸ ಎಲ್ಲ ಮಾಡಿಸೋದ್ರಲ್ಲಿ ನಿಸ್ಸಿಮರಾಗಿರ್ತಾರೆ. ಅಂದರೆ ಅವರ ಕೆಲಸಗಳನ್ನ ತುಂಬ ಚೆನ್ನಾಗಿ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನು ನೆಕ್ಸ್ಟ್ ರಾಶಿ ವೃಶ್ಚಿಕ ರಾಶಿ.
ಈ ರಾಶಿಯವ್ರಿಗೆ ದೃಢ ವಿಶ್ವಾಸ ಇರುತ್ತೆ, ತುಂಬ ದೃಢ ವಿಶ್ವಾಸ ಇರುತ್ತೆ. ಮತ್ತು ಯಾವುದೇ ಗುರಿ ಇಟ್ಕೊಂಡ್ರು ಅದ್ರ ಕಡೆ ಹೇಗೆ ಮಾಡಬೇಕು, ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ, ಆ ಗುರಿ ಕಡೆ ಯಾವ ರೀತಿ ಸಾಗಬೇಕು ಅನ್ನೋದನ್ನು ನೋಡಿಕೊಂಡು ಆ ರೀತಿ ಸಾಗುವಂಥ ಜನ ಆಗಿರುತ್ತೆ. ಮತ್ತು ಇವರು ಬೇರೆಯವ್ರ ಮೇಲೆ ಒಂದು ಪ್ರೇರಣೆ, ಅಂದರೆ ಇವ್ರು ಏನಾದ್ರು ಒಂದು ಕೆಲಸ ಮಾಡಿದ್ರೆ, ಇವ್ರು ಆ ಕೆಲಸ ಮಾಡಿದ್ರು ಕಣಪ್ಪ ಅಂತ ಹೇಳೋ ರೀತಿ ಇರ್ತಾರೆ. ತಮ್ಮ ಜೊತೆಗೆ ಇವರು ಬೇರೆಯವ್ರನ್ನೂ ಕೂಡ ನೀವು ಈ ಥರ ಕೆಲಸ ಮಾಡಿ, ಈ ಥರ ಚೆನ್ನಾಗಿರುತ್ತೆ, ಅಂದರೆ ಬೇರೆಯವ್ರಿಗೂ ನೀವು ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ, ನೀವು ಈ ಥರ ಮಾಡ್ಕೊಂಡು ಹೋಗಿ ಅಂತ ಹೇಳ್ಕೊಂಡು ಅವ್ರನ್ನೂ ಹುರಿದುಂಬಿಸ್ಕೊಂಡು ಅವ್ರನ್ನೂ ಕೂಡ ತಮ್ಮ ಜೊತೆ ಮುನ್ನಡೆಸ್ಕೊಂಡು ಅವ್ರನ್ನೂ ಕೂಡ ಇವ್ರ ಸಮಾನಕ್ಕೆ ತಗೊಂಡೋಗುವ ಗುಣ ಇವ್ರಿಗಿರುತ್ತೆ. ಇವರು ಯಾವಾಗಲೂ ಸದಾ ಮುಂದೆ ಇರಬೇಕು ಅಂತ ಬಯಸ್ತಾರೆ. ಈ ರಾಶಿಯವ್ರನ್ನ ಮಾರ್ಸ್ ಮತ್ತು ಪ್ಲೂಟೋ ಗ್ರಹ ಆಳ್ತವೆ. ಜೊತೆಗೆ ಇವ್ರಿಗೆ ಶಕ್ತಿ ಸಾಮರ್ಥ್ಯ ಈ ಗ್ರಹಗಳಿಂದ ಹುಟ್ಟಿದಾಗ್ಲಿಂದನೇ ಬಂದಿರುತ್ತೆ. ಮತ್ತು ಈ ರಾಶಿಯವ್ರಿಗೆ ಮುಂದಾಲೋಚನೆಯಿಂದ ವ್ಯವಹಾರ ಮಾಡೋ ಶಕ್ತಿ ತುಂಬ ಚೆನ್ನಾಗಿರುತ್ತೆ. ಅಂದರೆ ಯಾವುದಾದ್ರೂ ಒಂದು ಕೆಲಸ ಮಾಡೋಕ್ಕೋದ್ರೆ ಅದರಿಂದ ಎರಡು ಆಗುತ್ತೆ. ಯಾವುದಾದ್ರೂ ಒಂದು ಕೆಲಸ ಮಾಡ್ತೀವಿ ಅಂದಾಗ ಅದು ಆಗುತ್ತೋ ಇಲ್ವೋ, ಆಗದೇ ಇದ್ದರೆ ಏನು ಮಾಡಬೇಕು, ಆದರೆ ಏನು ಮಾಡಬೇಕು ಅಂತ ಎಲ್ಲ ರೀತಿ ಯೋಚನೆ ಮಾಡಿಕೊಂಡು ಮುಂದುವರಿಯುವಂಥ ಸ್ವಭಾವದವ್ರು ಇರಾಗಿರ್ತಾರೆ. ಮತ್ತು ಇವರು ಯಾವುದೇ ಕೆಲಸ ಕೊಟ್ಟು ತುಂಬ ಜವಾಬ್ದಾರಿಯಿಂದ ಆ ಸ್ಥಾನನ ನಿರ್ವಹಿಸ್ಕೊಂಡು ಹೋಗುವಂಥ ಸ್ವಭಾವ ಇವ್ರದ್ದಾಗಿರುತ್ತೆ. ಜೊತೆಗೆ ಅವರು ದಿಟ್ಟತೆ, ನಿಖರತೆ, ಅಂದರೆ ಯಾವುದೇ ಒಂದು ಡಿಸಿಷನ್ ತೊಗೊಂಡ್ರು ಅದಕ್ಕೆ ಪಕ್ಕಾ ಆಗಿ ನಿಲ್ಲುವಂಥ ಸ್ವಭಾವದವರಾಗಿರ್ತಾರೆ. ಅವರು ಯಾವುದೇ ಒಂದು ಡಿಸಿಷನ್ನ ನೀಟಾಗಿ ತೊಗೊಂಡು ಅದ್ರ ಪ್ರಕಾರ ನಿಂತುಕೊಂಡು ಆ ಕೆಲಸನ ಮುಗಿಸುವಂಥ ಜವಾಬ್ದಾರಿ ಇವ್ರದ್ದಾಗಿರುತ್ತೆ. ಇನ್ನು ನೆಕ್ಸ್ಟ್ ರಾಶಿ ಮಕರ ರಾಶಿ. ಇವರು ಶಿಸ್ತುಬದ್ಧ, ಅಂದರೆ ಯಾವುದನ್ನೇ ಆದರೂ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳುವಂಥ ರಾಶಿಯವರು. ಇವರು ಒಂದು ಗುರಿ ಅಂತ ಇಟ್ಕೊಂಡ್ರೆ ಆ ಕಡೆ ಯಾವ ರೀತಿ ಹೋಗಬೇಕು ಅಂತ ಒಂದು ಲೈನನ್ನು ಹಾಕ್ಕೊಂಡು ಅದೇ ರೀತಿ ಹೋಗೋದು. ಯಾವುದೇ ರೀತಿ ಅಡ್ಡದಾರಿ ಆಗಿರ್ಬೋದು ಅಥವಾ ಹೀಗಲ್ಲ ಹೀಗೆ ಅಂತ ಚೇಂಜ್ ಮಾಡ್ಕೊಳ್ಳೋರು ಅಲ್ಲ ಇವರು ಏನಂದರೆ ಯಾವುದೋ ಒಂದು ಕೆಲಸ ಮಾಡಬೇಕು ಅಂದರೆ ಇದೇ ರೀತಿ ಕೆಲಸ ಮಾಡಬೇಕು ಅಂತ ಒಂದು ಪ್ಲ್ಯಾನಿಂಗ್ ಹಾಕ್ಕೊಂಡು ಅದೇ ರೀತಿ ಯಾವುದೇ ಬೇರೆ ಕಡೆ ತಿರುಗ್ದೇ ಯಾವುದೋ ಒಂದು ಹೋಗಬೇಕು ಅಂದಾಗ ಅದೇ ಮಾಡ್ಕೊಂಡು ಹೋಗ್ತಾರಲ್ಲ, ಅದೇ ರೀತಿ ಸ್ವಭಾವದವ್ರು ಇವರು, ಬೇರೆ ಕಡೆ ಹೋಗಲ್ಲ. ಈ ರಾಶಿಯನ್ನು ಆಡಳಿತವನ್ನು ಈ ರಾಶಿಯನ್ನು ಆಡಳಿತ ಮಾಡೋದು. ಶನಿಯ ಆಡಳಿತಕ್ಕೆ ಒಳಪಟ್ಟಿರೋರು, ಅಂದರೆ ಈ ಗ್ರಹಕ್ಕೆ ಶನಿ ಅಧಿಪತಿ. ಈ ರಾಶಿಯವ್ರಿಗೆ ಯಾವುದೇ ಹೊಣೆ ಅಥವಾ ಜವಾಬ್ದಾರಿ ಅನ್ನೋದು ಬಂದಾಗ ಆ ಜವಾಬ್ದಾರಿನ ಅಚ್ಚುಕಟ್ಟಾಗಿ ನೆರವೇರಿಸುವಂಥ ಸ್ವಭಾವ ಇವ್ರದ್ದಾಗಿರುತ್ತೆ. ಮತ್ತು ಇವರು ಸುಮ್ಮನೆ ಗುರುತಿಸ್ಕೊಳ್ಳಲ್ಲ. ಅವ್ರು ಯಾವುದೇ ಒಂದು ಕೆಲಸ ಮಾಡಿದ್ರು ಅದು ಇವ್ರು ಮಾಡಿದ್ರಪ್ಪ ಅಂತ ಹೇಳುವಂತಹ ರೀತಿ ಕೆಲಸ ಮಾಡಿ ತೋರಿಸ್ತಾರೆ. ಯಾವುದೇ ಕೆಲಸ ಕೊಟ್ಟರು ಅದರಲ್ಲಿ ತುಂಬ ಮುಂದೆ ಹೋಗಿ ಕೆಲಸ ಮಾಡುವಂಥ ಸ್ವಭಾವ ಇವ್ರದ್ದಾಗಿರುತ್ತೆ. ಇನ್ನು ನೆಕ್ಸ್ಟು ಕುಂಭರಾಶಿ. ಈ ಕುಂಭರಾಶಿಯವರು ಹೊಸತನ ಹುಡುಕಿ ಅದರಲ್ಲಿ ಮಾಡ್ಕೊಂಡು ಹೋಗುವಂಥ ಸ್ವಭಾವದವರು. ಅಂದರೆ ಯಾವುದೇ ಒಂದು ಹೊಸ ಯೋಜನೆಯನ್ನು ಮಾಡಿಕೊಂಡು ಅದರ ಕಡೆ ಗಮನ ಕೊಟ್ಕೊಂಡು ಅದನ್ನು ಯಾವ ರೀತಿ ಸಾಗಿಸ್ಬೇಕು, ಅದನ್ನು ಯಾವ ರೀತಿ ಸಾಧಿಸ್ಬೇಕು ಅನ್ನೋದನ್ನು ಯೋಚನೆ ಮಾಡ್ಕೊಂಡು ಮಾಡುವಂಥವ್ರು. ಈ ರಾಶಿಯವರಿಗೆ ಗೃಹಾಧಿಪತಿ ಯುರೇನಸ್. ಆದ್ದರಿಂದ ಇವರಿಗೆ ಆದರ್ಶವಾದಿಗಳು, ಮುಂದಾಲೋಚನೆಯುಳ್ಳವರು ಅಂತ ಹೇಳ್ತಾರೆ. ಅಂದರೆ ಯಾವುದನ್ನು ಆದರ್ಶವಾದಿಗಳು ಅಂತ ಹೇಳ್ತೀವಿ, ಇವ್ರನ್ನ ಬೆಸ್ಟ್ ಎಕ್ಸಾಂಪಲ್ ಆಗಿ ತೊಗೋಬೋದು. ಅಂದರೆ ಈ ಕುಂಭರಾಶಿಯವ್ರನ್ನೇ ಬೆಸ್ಟ್ ಎಕ್ಸಾಂಪಲ್ ಆಗಿ ತೊಗೋಬೋದು. ಇವ್ರಿಗೆ ಸ್ವಲ್ಪ ಮುಂದಾಲೋಚನೆ ಜಾಸ್ತಿ ಇರುತ್ತೆ. ಅಂದರೆ ಮುಂದೆ ಏನಾಗ್ಬೋದು ಅಂತ ಯೋಚನೆ ಮಾಡಿಕೊಂಡು ಅದನ್ನು ಇವ್ರು ಡಿಸಿಷನ್ ಮಾಡಬೇಕಾದ್ರೆ ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಅಂದರೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಮುಂದಾಲೋಚನೆ ಇರಲೇಬೇಕು. ಆ ಕೆಲಸ ಆಗ್ಬೋದು, ಆಗದೇ ಇರ್ಬೋದು, ಆದರೂ ಏನಾಗುತ್ತೆ, ಆಗದೇ ಇದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿಕೊಂಡು ಕೆಲಸ ಮಾಡುವಂಥ ಸ್ವಭಾವ ಇವರು ಉತ್ತಮ ನಾಯಕರಾಗಿರ್ತಾರೆ. ಮತ್ತು ಗುಂಪಿನಿಂದ ಪ್ರತ್ಯೇಕವಾಗಿ ಕಾಣಿಸ್ಕೋತಾರೆ. ಅಂದರೆ ಗುಂಪಿನ ಜೊತೆ ಸೇರಿದ್ರೂ ಅವರು ತುಂಬ ವಿಶಿಷ್ಟವಾಗಿ ವಿಭಿನ್ನವಾಗಿ ಕಾಣಿಸ್ಕೋತಾರೆ. ಎಲ್ರಿಗಿಂತ ಎದ್ದು ಕಾಣಿಸುವಂಥವ್ರು ಇವರಾಗಿರ್ತಾರೆ. ಮತ್ತು ಇವರು ಹೊಸದಾಗಿ ಏನಾದರೂ ಒಂದು ಹೇಳಿದ್ರೆ ಅದನ್ನು ಹೊಸದಾಗಿ ಮಾಡುವಂಥ ಸ್ವಭಾವದವರಾಗಿರ್ತಾರೆ. ಇವರು ತುಂಬ ಬುದ್ಧಿವಂತರು. ಹಾಗಾಗಿ ಯಾವುದೇ ಒಂದು ಕೆಲಸನೂ ವಿಭಿನ್ನವಾಗಿ ಹೊಸ ರೀತಿಯಲ್ಲಿ ಮಾಡುವಂಥ ಸ್ವಭಾವ ಇವ್ರದ್ದಾಗಿರುತ್ತೆ. ಮತ್ತು ಇವ್ರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರೋ ರೀತಿ ಇರುತ್ತೆ. ಯಾವುದೇ ಕೆಲಸ ಕೊಟ್ಟರು ಸುಲಭವಾಗಿ, ಅಂದರೆ ನೀರು ಕುಡಿದ ರೀತಿ ಮಾಡ್ತಾರೆ ಅಂತ ಹೇಳೋದು, ಆ ರೀತಿ ಮಾಡುವಂಥ ಸ್ವಭಾವದವರಾಗಿರ್ತಾರೆ. ಜೊತೆಗೆ ಇವರು ತಾವೊಬ್ಬರೇ ಬೆಳೆಯಲ್ಲ, ಜೊತೆಗಿರೋರನ್ನು ಅದೇ ರೀತಿ ಮುನ್ನಡೆಸ್ಕೊಂಡು ತಾನು ಯಾವ ಪೊಸಿಷನ್ಗೆ ಹೋಗ್ತೀನಿ, ತಾನು ಯಾವ ರೀತಿ ಕೆಲಸ ಮಾಡ್ತೀನೋ ಅದೇ ರೀತಿ ಬೇರೆಯವ್ರನ್ನೂ ಅದೇ ರೀತಿ ಮುನ್ನಡೆಸ್ಕೊಂಡು ಹೋಗೋ ಸ್ವಭಾವದವರು ಇವರಾಗಿರ್ತಾರೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕೇಳಿದ ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಅಭಿಪ್ರಾಯ ತಿಳಿಸೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.